ಎಷ್ಟೊಂದು ದಿನ ಆದ್ಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಫುಲ್ ಟ್ರಾವೆಲಿಂಗ್ ಬಗ್ಗೆ ಇರುತ್ತೆ. ಇನ್ನೂ ಐಟಿನರಿನೂ ಸೆಟ್ ಮಾಡಿಲ್ಲ, ಅಷ್ಟು ಅರ್ಜೆಂಟಲ್ಲಿ ಬುಕ್ ಮಾಡಿದ್ವಿ. ಈ ಕಂಟ್ರಿದು ಕರೆನ್ಸಿ ನೋಡಿ ಹಿಂಗೆ ತೀರ್ಕೊಂಡಿರೋ ಕುದುರೆನ ಸೀಲಿಂಗ್ಗೆ ಉಲ್ಟಾ ನೇತು ಹಾಕ್ತಾ ಇರ್ಬೋದು ನೀವು. 2 ಮೆಕ್ಯಾನಿಕಲ್ ಬಟರ್ಫ್ಲೈಸ್ ಇದೆ, ಮತ್ತೆ ಸ್ಕೈಯಲ್ಲೂ ಕೂಡ ನೀವು ನೇತಾಡ್ತಿರೋ ಸ್ಕಲ್ಪ್ಚರ್ಸ್ ನೋಡ್ಬೋದು. ಆ ಧೈರ್ಯದ ಮೇಲೆ ನಾವಿಬ್ರು ಪ್ರಾಗಿಗೆ ಬಂದಿದ್ದೀವೋ ಗೊತ್ತಿಲ್ಲ. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಎಷ್ಟೊಂದು ದಿನ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ಅದು ಸೆಕೆಂಡ್ ಸೆಮಿಸ್ಟರ್ ಸ್ಟಾರ್ಟ್ ಆಗಿತ್ತು, ಹಾಗೆ ಕ್ಲಾಸಸ್ ಪಾರ್ಟ್ ಟೈಮ್ ಎಲ್ಲ ಒಟ್ಟಿಗೆ ಮ್ಯಾನೇಜ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಸೊ ಅದಕ್ಕೆ ವ್ಲಾಗಿಂಗ್ ಏನೂ ಮಾಡ್ತಾ ಇರಲಿಲ್ಲ. ಸೊ ಇವಾಗ ನಮಗೆ ಕ್ರಿಸ್ಮಸ್ ಬ್ರೇಕ್ ಇದೆ, 2 ವೀಕ್ಸ್ ಕಾಲೇಜ್ ಲೀವ್ ಇದೆ, ಮತ್ತು ಪಾರ್ಟ್ ಟೈಮಲ್ಲೂ ರಜಾ ಇತ್ತು. ಸೊ ಅದಕ್ಕೆ ಇಮಿಡಿಯೇಟಾಗಿ ಅರ್ಜೆಂಟಲ್ಲಿ ಪ್ರಾಗ್ಗೆ ಬುಕ್ ಮಾಡಿದ್ವಿ. ಪ್ರಾಗಿಗೆ ಹೋಗ್ತಾ ಇದ್ದೀವಿ ಟ್ರಿಪ್ಪಿಗೆ. ಸೊ ಈ ವ್ಲಾಗ್ ಫುಲ್ ಟ್ರಾವೆಲಿಂಗ್ ಬಗ್ಗೆ ಇರುತ್ತೆ. ಈಗ ನಾವಿರೋದು ಟ್ರೆಸ್ಟಿನಲ್ಲಿ, ನಮ್ಮದು ಪಾರ್ಟ್ ಟೈಮ್ ಇತ್ತು ಇವತ್ತು. ಸೊ ಪಾರ್ಟ್ ಟೈಮ್ ಮುಗಿಸ್ಕೊಂಡು ಪಾರ್ಟ್ ಟೈಮಿಂದ ಡೈರೆಕ್ಟಾಗಿ ಟ್ರೈನ್ ತೊಗೊಂಡು ಟ್ರೆಸ್ಟಿನಿಗೆ ಬಂದ್ವಿ. ಇಲ್ಲಿಂದ ಪ್ರಾಗ್ ತುಂಬ ಹತ್ರ, ನಿಯರ್ಲಿ 1-2 ಅವರ್ಸ್ ಜರ್ನಿ ಅಷ್ಟೇ. ಸೊ ಅದಕ್ಕೆ ಇಲ್ಲಿಂದ ಪ್ರಾಗ್ಗೆ ಫ್ಲಿಕ್ಸ್ ಬಸ್ ಬುಕ್ ಮಾಡಿದ್ದೀವಿ. ಸೊ ಇವಾಗ ಒಂದು 2 ಅವರ್ಸ್ ವೆಯ್ಟ್ ಮಾಡಬೇಕು. 2:20ಗೆ ಬಸ್ ಇದೆ. ಸೊ 2:20 ಬಸ್ ತೊಗೊಂಡ್ರೆ 4:30 ಹಂಗೆ ರೀಚ್ ಆಗ್ತೀವಿ ಪ್ರಾಗ್ನ. ಸೊ ಅಷ್ಟು ಬೇಗ ಹೋಗಿ ಏನು ಮಾಡ್ತೀವಿ ಗೊತ್ತಿಲ್ಲ ಇನ್ನೂ ಐಟಿನರಿನೂ ಸೆಟ್ ಮಾಡಿಲ್ಲ, ಅಷ್ಟು ಅರ್ಜೆಂಟಲ್ಲಿ ಬುಕ್ ಮಾಡಿದ್ವಿ. ಯಾವ್ಯಾವ ಪ್ಲೇಸಸ್ಗೆ ಹೋಗಬೇಕು ಅಂತ ಜಸ್ಟ್ ಗೂಗಲ್ ಮ್ಯಾಪಲ್ಲಿ ಸೇವ್ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಎಲ್ಲ ಫುಲ್ ಐಟಿನರಿ ಮಾಡಬೇಕು. ಸೊ ಅಷ್ಟೇ, ಲಾಸ್ಟ್ ವ್ಲಾಗ್ ಥರ ಫುಲ್ ಟ್ರಾವೆಲಿಂಗ್ ಎಲ್ಲ ತೋರಿಸಲ್ಲ. ನೆಕ್ಸ್ಟ್ ಡೈರೆಕ್ಟಾಗಿ ಪ್ರಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಪ್ರಾಗಿಂದ ಪ್ರಾಗ್ ರೀಚ್ ಆದ್ವಿ. ಅರ್ಲಿ ಮಾರ್ನಿಂಗ್ 4 o'clock ರೀಚ್ ಆದ್ವಿ, 4:30 ಹಂಗೆ. ಸೊ 4:30 ಒಂದು 8:30 ಗಂಟ ರೈಲ್ವೆ ಸ್ಟೇಷನಲ್ಲೇ ಮಲ್ಕೊಂಡು ಅಲ್ಲಿ ವಾಶ್ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆದ್ವಿ. ಲಗೇಜಸ್ ಎಲ್ಲ ಲಾಕರಲ್ಲಿ ಬಿಟ್ಟು ಇವಾಗ ಸಿಟಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೊರಟಿದ್ದೀವಿ. ನನ್ನ ಹಿಂದೆ ಒಂದು ಬಿಲ್ಡಿಂಗ್ ನೋಡ್ತಾ ಇದ್ದೀರಲ್ಲ, ಇದು ನ್ಯಾಷನಲ್ ಮ್ಯೂಸಿಯಂ ಆಫ್ ಪ್ರಾಗ್. ಚೆಕ್ ರಿಪಬ್ಲಿಕ್ಕಿನ ಇತಿಹಾಸ, ಕಲ್ಚರ್ ಮತ್ತು ಅವ್ರ ನ್ಯಾಚುರಲ್ ಹೆರಿಟೇಜ್ನೆಲ್ಲ ಪ್ರಿಸರ್ವ್ ಮಾಡೋ ಬಿಲ್ಡಿಂಗ್ ಕೂಡ ನ್ಯಾಷನಲ್ ಮ್ಯೂಸಿಯಂ. ಇದನ್ನು ನ್ಯೂ ಬಿಲ್ಡಿಂಗ್ ಅಂತ ಕರೀತಾರೆ. ಇದರಲ್ಲಿ ಮೇಯ್ನಾಗಿ ಮಾಡರ್ನ್ ಹಿಸ್ಟ್ರಿ ಮತ್ತು ಕಂಟೆಂಪ್ರರಿ ಆರ್ಟ್ನ ಡಿಸ್ಪ್ಲೇ ಮಾಡ್ತಾರೆ. ಈ ನ್ಯೂ ಮ್ಯೂಸಿಯಂ ಓಲ್ಡ್ ಬಿಲ್ಡಿಂಗ್ ಪಕ್ಕನೇ ಇರೋದು, ಮತ್ತು ಇದು 2 ಬಿಲ್ಡಿಂಗು ಅಂಡರ್ಗ್ರೌಂಡ್ ಪ್ಯಾಸೇಜ್ ಥ್ರೂ ಕನೆಕ್ಟ್ ಆಗಿದೆ. ಸೊ ನೀವು ಒಂದು ಟಿಕೆಟ್ ತೊಗೊಂಡ್ರೆ 2 ಮ್ಯೂಸಿಯಂ ವಿಸಿಟ್ ಮಾಡ್ಬೋದು. ನಾವು ಈ ಮ್ಯೂಸಿಯಂ ಒಳಗಡೆ ಹೋಗಲಿಲ್ಲ, ಯಾಕಂದರೆ ಟಿಕೆಟ್ ಪ್ರೈಸ್ 11 euros ಇತ್ತು, ಮತ್ತು ನಮ್ಗೆ ಅಷ್ಟೊಂದು ಟೈಮೂ ಇರಲಿಲ್ಲ. ಸೊ ಬ್ರೀಫಾಗಿ ಈ ಮ್ಯೂಸಿಯಂ ಬಗ್ಗೆ ಹೇಳ್ತೀನಿ. ಇದು ಓಲ್ಡ್ ಬಿಲ್ಡಿಂಗ್ನ ಕೋರ್ಟ್ಯಾರ್ಡ್. ಸೊ ಈ ಮ್ಯೂಸಿಯಮಲ್ಲಿ 2 ಥರದ ಎಕ್ಸಿಬಿಟ್ಸ್ ಇದೆ. ಒಂದು ನ್ಯಾಚುರಲ್ ಸೈನ್ಸ್, ಇನ್ನೊಂದು ಹಿಸ್ಟ್ರಿ. ನ್ಯಾಚುರಲ್ ಸೈನ್ಸಲ್ಲಿ ಎವಲ್ಯೂಷನ್ ಬಗ್ಗೆ ಇದೆ, ಎಲ್ಲ ಥರದ ಪ್ರಾಣಿ ಪಕ್ಷಿಗಳದ್ದು ಸ್ಕಲ್ಪ್ಚರ್ಸ್ ಇದೆ, ಸ್ಕೆಲಿಟನ್ ಡಿಸ್ಪ್ಲೇ ಮಾಡಿದ್ದಾರೆ. ಸೆಕೆಂಡ್ ಎಕ್ಸಿಬಿಟಲ್ಲಿ ಮೇಯ್ನಾಗಿ ಚೆಕ್ ರಿಪಬ್ಲಿಕ್ದು ಹಿಸ್ಟ್ರಿ ಇದೆ, ಫ್ರಮ್ 8th century ಟು World War I. ಸ್ವಲ್ಪ ಕ್ಯಾಶ್ ಬೇಕಿತ್ತು, ಸೊ ವಿಡ್ರಾ ಮಾಡ್ಕೊತಾ ಇದ್ದೀವಿ. ಈ ಕಂಟ್ರಿದು ಕರೆನ್ಸಿ ನೋಡಿ ಹಿಂಗೆ. ನೆಕ್ಸ್ಟ್ ನಾವು ಬಂದಿದ್ದು ಒಂದು ಶಾಪಿಂಗ್ ಸೆಂಟರ್ಗೆ, ಅದ್ರ ಹೆಸರು ಲೂಸಿರ್ನಾ ಪ್ಯಾಲೇಸ್. ಇಲ್ಲಿ ನಾವು ದ ಫೇಮಸ್ ಅಪ್ಸೈಡ್ ಡೌನ್ ಹಾರ್ಸ್ ಸ್ಕಲ್ಪ್ಚರ್ನ ನೋಡ್ಬೋದು. ಈ ಸ್ಕಲ್ಪ್ಚರ್ನ ಡಿಸೈನ್ ಮಾಡಿರೋ ಆರ್ಟಿಸ್ಟ್ ಹೆಸರು ಡೇವಿಡ್ ಚರ್ನಿ. ಇದನ್ನು 1999ನಲ್ಲಿ ಡಿಸೈನ್ ಮಾಡಿದರು. ಈ ಆರ್ಟಿಸ್ಟ್ ತುಂಬ ಕಾಂಟ್ರವರ್ಷಿಯಲ್. ಪ್ರಾಗಲ್ಲಿರೋ ಅರ್ಧಕ್ಕರ್ಧ ಸ್ಕಲ್ಪ್ಚರ್ನ ಈ ಆರ್ಟಿಸ್ಟೇ ಡಿಸೈನ್ ಮಾಡಿರೋದು. ಈ ಸ್ಕಲ್ಪ್ಚರ್ ನೋಡ್ತಿರ್ಬೋದು ನೀವು, ನೋಡೋಕ್ಕೆ ವಿಚಿತ್ರವಾಗಿದೆ. ತೀರ್ಕೊಂಡಿರೋ ಕುದುರೆನ ಸೀಲಿಂಗ್ಗೆ ಉಲ್ಟಾ ನೇತಾಕಿ ಅದರ ಮೇಲೆ ಸೈಂಟ್ ವಿಲ್ಸ್ನೆಸ್ ಅವ್ರನ್ನ ಸ್ಟ್ಯಾಚ್ಯೂ ಕೂರಿಸಿರೋದು. ಸೈಂಟ್ ವಿಲ್ಸ್ನೆಸ್ ಅವರು ಚೆಕ್ ರಿಪಬ್ಲಿಕ್ ಹಿಸ್ಟ್ರಿಗೆ ಒಂದು ಫೌಂಡೇಶನಲ್ ಫಿಗರ್ ಅಂತ ಹೇಳ್ಬೋದು. ಸೊ ಪ್ರಾಗಲ್ಲಿ ನೀವು ಇವ್ರದ್ದು ಸ್ಟ್ಯಾಚ್ಯೂ ಎಲ್ಲ ಕಡೆ ನೋಡ್ಬೋದು. ಸೊ ಈ ಆರ್ಟಿಸ್ಟ್ ಈ ಸ್ಕಲ್ಪ್ಚರ್ನ ಏನಕ್ಕೆ ಮಾಡಿದ್ದಾರೆ ಅಂತ ಯಾವತ್ತೂ ರೀಸನ್ ಕೊಟ್ಟಿಲ್ಲ. ನಾವು ಕ್ರಿಸ್ಮಸ್ ಟೈಮಲ್ಲಿ ಬಂದಿರೋದ್ರಿಂದ ಎಲ್ಲ ಸ್ಟ್ರೀಟ್ಸಲ್ಲಿ ಟ್ರಾಮ್ಸ್ ಮೇಲೂ ಲೈಟ್ ಹಾಕಿ ಫುಲ್ಲು ಡೆಕೋರೇಟ್ ಮಾಡಿದರು. ಮತ್ತು ಈ ಸಿಟಿಲಿ ಎಲ್ಲ ಮಾನ್ಯುಮೆಂಟ್ಸ್ ಎಷ್ಟು ಹತ್ರ ಇದೆ ಅಂದರೆ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಯೂಸ್ ಮಾಡೋ ಅವಶ್ಯಕತೆಯೇ ಇರಲ್ಲ. ನೆಕ್ಸ್ಟ್ ನಾವು ವಿಸಿಟ್ ಮಾಡಿದ್ದು ಚರ್ಚ್ ಆಫ್ ಸೈಂಟ್ ಹೆನ್ರಿ. ಡೇ ಟೈಮಲ್ಲಿ ಯೂಶ್ವಲಿ ಚರ್ಚಸಲ್ಲಿ ಲೈಟ್ ಹಾಕಲ್ಲ.
ಈ ಡಬಲ್ ಹೈಟ್ ವಿಂಡೋಸಿಂದ ನ್ಯಾಚುರಲ್ ಲೈಟ್ ಮೇಲೆ ಡಿಪೆಂಡ್ ಆಗ್ತಾರೆ. ಬಟ್ ನಾವು ಹೋಗಿದ್ದ ದಿನ ತುಂಬ ಕ್ಲೌಡಿ ಆಗಿತ್ತು. ಇಂಟೀರಿಯರ್ಸ್ ನೋಡ್ತಾ ಇರ್ಬೋದು ನೀವು, ತುಂಬ ರಾಯಲ್ ಆಗಿದೆ. ಇದನ್ನು ಬರೋಕ್ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ಅಂತ ಕರೀತಾರೆ. ನೆಕ್ಸ್ಟ್ ನಾವು ಬಂದಿದ್ದು ಮಾಜ್ ಅನ್ನೋ ಸಿಟಿ ಸೆಂಟರ್ಗೆ. ಈ ಬಿಲ್ಡಿಂಗ್ ಎಲಿವೇಶನ್ ಮೇಲೆ ನೋಡ್ತಾ ಇರ್ಬೋದು ನೀವು, 2 ಮೆಕ್ಯಾನಿಕಲ್ ಬಟರ್ಫ್ಲೈಸ್ ಇದೆ. World War II ಅಲ್ಲಿ ಫೈಟ್ ಮಾಡಿರೋ ಎಲ್ಲ ಪೈಲಟ್ಸ್ಗಳಿಗೆ ಟ್ರಿಬ್ಯೂಟ್ ಆಗಿ ಇನ್ಸ್ಟಾಲ್ ಮಾಡಿರೋ ಇನ್ಸ್ಟಲೇಷನ್ ಇದು. ಅದಕ್ಕೆ ನೀವು ನೋಡ್ಬೋದು ಬಾಡಿನ ಫೈಟರ್ ಏರ್ಕ್ರಾಫ್ಟ್ ಆಗಿ ಡಿಸೈನ್ ಮಾಡಿದ್ದಾರೆ. ಆ ಬಟರ್ಫ್ಲೈದು ರೆಕ್ಕೆಗಳು ಕೂಡ ಮೂವ್ ಆಗೋ ಥರ ಡಿಸೈನ್ ಮಾಡಿದ್ದಾರೆ. ನೆಕ್ಸ್ಟ್ ನಾವು ನೋಡೋಕೆ ಬಂದಿದ್ದು ರೊಟೇಟಿಂಗ್ ಹೆಡ್ ಆಫ್ ಫ್ರಾಂಕ್ ಕಾಫ್ಕಾ. ಇವರೊಬ್ಬರು ಫೇಮಸ್ ಆಥರ್ ಇನ್ ಚೆಕ್ ರಿಪಬ್ಲಿಕ್. ಈ ಸ್ಕಲ್ಪ್ಚರ್ನ ಕೂಡ ಡೇವಿಡ್ ಚರ್ನಿ ಅನ್ನೋ ಆರ್ಟಿಸ್ಟೇ ಡಿಸೈನ್ ಮಾಡಿರೋದು. ಈ ಸ್ಕಲ್ಪ್ಚರ್ ಫಸ್ಟ್ 15 minutes ಆಫ್ ಎವ್ರಿ ಅವರ್ ರೊಟೇಟ್ ಆಗುತ್ತೆ. ಇದರಲ್ಲಿ 42 ಡಿಫ್ರೆಂಟ್ ಇಂಡಿಪೆಂಡೆಂಟ್ ಲೇಯರ್ಸ್ ಇದೆ. ಸೊ ಈಚ್ ಲೇಯರ್ ರೊಟೇಟ್ ಆಗುತ್ತೆ. ಪ್ರಾಗ್ ನೋಡೋಕ್ಕೆ ಎಷ್ಟು ಬ್ಯೂಟಿಫುಲ್ ಆಗಿದೆಯೋ ಅಷ್ಟೇ ವಿಚಿತ್ರವಾಗಿದೆ. ಬರೀ ನೆಲದ ಮೇಲಲ್ಲ, ಗೋಡೆಗಳ ಮೇಲೆ ಮತ್ತು ಸ್ಕೈಯಲ್ಲೂ ಕೂಡ ನೀವು ನೇತಾಡ್ತಿರೋ ಸ್ಕಲ್ಪ್ಚರ್ಸ್ ನೋಡ್ಬೋದು. ಈ ಸ್ಕಲ್ಪ್ಚರ್ ಹೆಸರು ಹ್ಯಾಂಗಿಂಗ್ ಮ್ಯಾನ್, ಡಿಸೈನ್ ಬೈ ದ ಸೇಮ್ ಆರ್ಟಿಸ್ಟ್ ಡೇವಿಡ್ ಚರ್ನಿ. ರಾಡ್ ತುದಿಯಲ್ಲಿ ಒಂದೇ ಕೈಯಲ್ಲಿ ನೇತಾಡ್ತಿರೋ ಈ ಮನುಷ್ಯನ ಸ್ಕಲ್ಪ್ಚರ್ ಅರ್ಥ ಏನು ಅಂದರೆ, ಒಂದು ಮಾಡ್ರನ್ ಮ್ಯಾನ್ ಅವನ ಲೈಫ್, ಡೆತ್ ಮತ್ತು ಆ್ಯಂಗ್ಸೈಟಿ ಇದನ್ನೆಲ್ಲ ಹೆಂಗೆ ಸ್ಟ್ರಗಲ್ ಮಾಡ್ತಿದ್ದಾನೆ ಅಂತ ಎಕ್ಸ್ಪ್ಲೇನ್ ಮಾಡುತ್ತೆ. ನೆಕ್ಸ್ಟ್ ನಾವು ವಿಸಿಟ್ ಮಾಡಿದ್ದು ದ ಓಲ್ಡೆಸ್ಟ್ ಆಸ್ಟ್ರೋನಾಮಿಕಲ್ ಕ್ಲಾಕ್ ಇನ್ ದ ವರ್ಲ್ಡ್. ಅದು ಇನ್ನೂ ವರ್ಕಿಂಗ್ ಕಂಡೀಷನಲ್ಲಿದೆ. ಇದನ್ನು ಇನ್ಸ್ಟಾಲ್ ಮಾಡಿದ್ದು 1410 ಇದ್ರ ಸ್ಪೆಷಾಲಿಟಿ ಏನು ಅಂದರೆ, ಸೂರ್ಯ ಮತ್ತು ಚಂದ್ರನ ಡೈರೆಕ್ಷನ್ನ ಡಿಸ್ಪ್ಲೇ ಮಾಡುತ್ತೆ. ಕ್ಲಾಕಿನ 2 ಸೈಡಲ್ಲೂ ನೀವು ಚಿಕ್ಕ ಚಿಕ್ಕ ಸ್ಕಲ್ಪ್ಚರ್ಸ್ ನೋಡ್ಬೋದು. ಅದು ಮನುಷ್ಯನ ಬ್ಯಾಡ್ ಹ್ಯಾಬಿಟ್ಸ್ನ ರೆಪ್ರೆಸೆಂಟ್ ಮಾಡುತ್ತೆ. ಒಂದು ಈಗೋ, 2ನೇದು ದುರಾಸೆ, 3ನೇದು ಸಾವು ಮತ್ತು 4ನೇದು ಕಾಮ. ನೆಕ್ಸ್ಟ್ ನಾವು ವಿಸಿಟ್ ಮಾಡಿದ್ದು ಸೈಂಟ್ ನಿಕೋಲಸ್ ಚರ್ಚ್. ಚರ್ಚ್ ವಿಸಿಟ್ ಮುಗಿಸ್ಕೊಂಡು ನಾವು ಹೋಗಿದ್ದೆ ಓಲ್ಡ್ ಟೌನ್ ಸ್ಕ್ವೇರಿನ ಕ್ರಿಸ್ಮಸ್ ಮಾರ್ಕೆಟ್ಗೆ. ಕ್ರಿಸ್ಮಸ್ ಮಾರ್ಕೆಟ್ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅಂದರೆ, ಎಷ್ಟೊಂದು ಸ್ಟಾಲ್ಸ್ ಹಾಕಿರ್ತಾರೆ, ತುಂಬ ಲೈಟಿಂಗ್ಸ್ ಇರುತ್ತೆ, ಫುಲ್ಲು ಕಲರ್ಫುಲ್ಲಾಗಿ ಕಾಣ್ತಿರುತ್ತೆ. ಕ್ರಿಸ್ಮಸ್ ಮಾರ್ಕೆಟ್ ವಾಸ್ ದ ಲಾಸ್ಟ್ ವಿಸಿಟ್ ಫಾರ್ ದ ಡೇ. ಅದನ್ನು ಮುಗಿಸಿ ನಾವು ಹೊರಟಿದ್ದು Airbnbಗೆ. ಸೊ ರೂಮ್ ಚೆಕ್ ಇನ್ ಮಾಡಿದ್ವಿ. ರೂಮ್ ಚೆಕ್ ಇನ್ 3 o'clock ಇದ್ದರಿಂದ
ಸೊ ಬೆಳಗ್ಗೆ ಎಲ್ಲ ಸುತ್ತಾಡಿಕೊಂಡು ಇವಾಗ ರೂಮಿಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಇವಾಗ ಲಂಚು ಮಾಡಿರಲಿಲ್ಲ. ಸೊ ಅದಕ್ಕೆ ಇಲ್ಲೊಂದು ಇಂಡಿಯನ್ ರೆಸ್ಟೋರೆಂಟ್ ಇತ್ತು, ತುಂಬ ಹೊಟ್ಟೆ ಹಸಿತಾಯಿತ್ತು. ಸೊ ಅದಕ್ಕೆ ಇಲ್ಲೊಂದು ಇಂಡಿಯನ್ ರೆಸ್ಟೋರೆಂಟ್ ಇದೆ, ಅಲ್ಲಿಗೆ ಹೋಗ್ತಾಯಿದ್ವಿ ಲಂಚ್ ಮತ್ತು ಡಿನ್ನರ್ ಎರಡು ಒಟ್ಟಿಗೆ ಮಾಡೋಕ್ಕೆ. ಬನ್ನಿ. ಅದು ಯಾವ ಧೈರ್ಯದ ಮೇಲೆ ನಾವಿಬ್ಬರು ಪ್ರಾಗಿಗೆ ಬಂದಿದ್ದೀವೋ ಗೊತ್ತಿಲ್ಲ. ಏನೋ ಸಡನ್ನಾಗಿ ಬುಕ್ ಮಾಡಿಕೊಂಡು ಹಾಗೆ ಟ್ರಿಪ್ ಪ್ಲ್ಯಾನ್ ಮಾಡಿ ಬಂದಿದ್ದೀವಿ. ಮನೇಲಿದ್ದರೆ ನಮ್ಮಮ್ಮ ಫ್ರೆಂಡ್ಸ್ ಜೊತೆ ಆಚೆ ಹೋಗೋಕ್ಕೂ 100 ಕ್ವೆಶ್ಚನ್ಸ್ ಕೇಳೋರು. ಇಲ್ಲಿ ಇವಾಗ ಬೇರೆ ಡಿಫ್ರೆಂಟ್ ಕಂಟ್ರಿಗೆ ಬರೀ ನಾನು ನನ್ನ ಫ್ರೆಂಡ್ ಇಬ್ಬರು ಬಂದಿದ್ದೀವಿ. ಅದರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಸೊ ರೀಚ್ ಆದ್ವಿ. ಮಸಾಲಾ ಇಂಡಿಯನ್ ರೆಸ್ಟೋರೆಂಟ್ ಹೋಗೋಣ. ಹಾಂ, ಸೊ ಊಟ ಮುಗಿಸ್ಕೊಂಡು ವಾಪಸ್ Airbnbಗೆ ಬಂದ್ವಿ. ಇದು ಯಾವ ಕಾಲದ ಲಿಫ್ಟ್ ಅಂತ ಗೊತ್ತಿಲ್ಲ. ಸ್ಟಾರ್ಟ್ ಆದಾಗ ಮತ್ತು ರೀಚ್ ಆದಾಗ ಜೋರಾಗಿ ಜರ್ಕ್ ಹೊಡಿಯುತ್ತೆ. ನನಗಂತೂ ತುಂಬ ಹೊಟ್ಟೆ ಹಸ್ದೋಗಿತ್ತು. ಸೊ ಎಷ್ಟೊಂದು ತಿಂಗಳಾದಮೇಲೆ ಮಸಾಲೆ ದೋಸೆ ಮತ್ತು ಪಾನಿಪುರಿ ತಿಂದು ನನಗಂತೂ ಸಖತ್ ಖುಷಿ ಆಯಿತು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.